ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಮಂಡ್ಯ ಜಿಲ್ಲೆಯ ಶೋಷಿತ ಸಮುದಾಯಗಳ ಮುಖಂಡರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಇಂದು ಮಂಡ್ಯ ವಿವಿ ಘಟಿಕೋತ್ಸವಕ್ಕೆ ಆಗಮಿಸಬೇಕಾಗಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸಜ್ಜಾಗಿದ್ರು. ಆದರೆ ರಾಜ್ಯಪಾಲರು ಬಾರದ ಹಿನ್ನೆಲೆ ಸಾಂಕೇತಿಕವಾಗಿ ಪೂರ್ವ ನಿಗದಿಯಂತೆ ಮಂಡ್ಯ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಾಂಕೇತಿಕವಾಗಿ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಎನ್ನುವಂತಹ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ವಿರೋಧಿ ರಾಜ್ಯಪಾಲಗೆ ಧಿಕ್ಕಾರ. ಸಂವಿಧಾನ ವಿರೋಧಿ ರಾಜ್ಯಪಾಲನಿಗೆ ಪಾರದರ್ಶಕವಾದ ಆಡಳಿತವನ್ನ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ, ನಿರಪರಾಧಿಯಂತ ಸಿದ್ದರಾಮಯ್ಯನವರ ಮೇಲೆ ಬಲವಂತವಾಗಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಪ್ರಾಸಿಕ್ಯೂಷನ್ನ ಕೊಡೋದ್ರ ಮೂಲಕ ಒಂದು ಸಂವಿಧಾನಿಕ ವ್ಯವಸ್ಥೆಯನ್ನು ಆಳುಗೆಡುವಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಬಿಜೆಪಿ ಪರೋಕ್ಷ ಬೆಂಬಲದಲ್ಲಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಮ್ಮ ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರು ಇವತ್ತು ರಾಜ್ಯಪಾಲರ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ನಮ್ಮ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನ ಸೂಚಿಸಿದ್ದು. ಆದರೆ ರಾಜ್ಯಪಾಲರು ಬಂದಿಲ್ಲ. ಅದು ನಮ್ಮ ಹೋರಾಟಕ್ಕೆ ಎದುರು ಬಂದಿಲ್ವೋ ಅಥವಾ ಬೇರೆ ಕಾರಣಕ್ಕೆ ಬಂದಿಲ್ವೋ ನಮಗೆ ಗೊತ್ತಿಲ್ಲ. ಆದರೆ ರಾಜ್ಯಪಾಲರ ವಿರುದ್ಧ, ರಾಜ್ಯಪಾಲರ ನಡೆಯ ವಿರುದ್ಧ, ರಾಜ್ಯಪಾಲರ ಸಂವಿಧಾನಿಕ ವಿರೋಧಿ ನಡೆಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತೇನು ರಾಜ್ಯಪಾಲರು 35 ವರ್ಷಗಳಿಂದ ಕಳಂಕರಹಿತವಾಗಿ ರಾಜಕೀಯ ಮಾಡ್ಕೊಂಡು ಬಂದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಸಂವಿಧಾನಕ್ಕೆ ವಿರೋಧವಾಗಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ತೀವ್ರ ಖಂಡನೀಯ. ಈಗಾಗಲೇ ನ್ಯಾಯಾಲಯವು ಇದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಥರದ ವಾದ ವಿವಾದಗಳನ್ನು ಕೇಳಿದಾಗಲೂ ಸಹ ರಾಜ್ಯಪಾಲರ ನಡವಳಿಕೆ ತಪ್ಪು ಅಂತ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದ್ದರಿಂದ ಇಂತಹ ರಾಜ್ಯಪಾಲರನ್ನು ಕೂಡಲೇ ಕರ್ನಾಟಕ ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಬೇಕು ಮತ್ತು ಸಿದ್ದರಾಮಯ್ಯನವರ ಈ ಒಂದು ತೇಜೋವಧೆಗೆ ಪ್ರಯತ್ನ ಮಾಡ್ತಾ ಇರುವಂಥ BJP ಮತ್ತು JDS ಪಕ್ಷದ ಮುಖಂಡರುಗಳು ಸಿದ್ದರಾಮಯ್ಯನವರ ಕ್ಷಮೆ ಯಾಚಿಸಬೇಕು. ಈಗ ಏನು JDS ಮತ್ತು BJP ಪಕ್ಷದ ಮುಖಂಡರ ಮೇಲಿರುವಂಥ ಮೊಕದ್ದಮೆಗಳನ್ನು ಮರುಪರಿಶೀಲಿಸಿ ಅವುಗಳಿಗೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ರಾಜ್ಯಪಾಲರು ಇವತ್ತು ಮಂಡ್ಯಕ್ಕೆ ಆಗಮಿಸಬೇಕಾಗಿತ್ತು. ನಮ್ಮಗಳ ಪ್ರತಿಭಟನೆಯ ಬಿಸಿ ಅವರಿಗೆ ತಲುಪಿರೋದ್ರಿಂದ ಅವರು ನಾನು ತಪ್ಪು ಮಾಡಿದ್ದೀನಿ, ಜನಸಾಮಾನ್ಯರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಎಂಬ ಹೆದರಿಕೆಯಿಂದ ಇವತ್ತು ಮಂಡ್ಯಕ್ಕೆ ಅವರು ಬರ್ತಾ ಇಲ್ಲ. ಬಿಜೆಪಿ JDS ಏಜೆಂಟ್ ಆಗಿ ರಾಜ್ಯಪಾಲರು ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಆಗಮಿಸ್ತಾರೆ ಎನ್ನುವಂಥ ವಿಚಾರವನ್ನು ತಿಳಿದು ನಾವು ಇಡೀ ರಾಜ್ಯಾದ್ಯಂತ ಅವರು ಯಾವುದೇ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಹೋದರೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಅವ್ರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ರಾಜ್ಯಪಾಲರು ಬರ್ತಾರೆ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆಗೆ ಸಜ್ಜಾಗಿದ್ವಿ. ಆದರೆ ನಮ್ಮ ಪ್ರತಿಭಟನೆಗೆ ಬೆದರಿ ಅವರು ಇವತ್ತು ಬಂದಿಲ್ಲ. ಆದರೆ ಇವತ್ತು ಬರದೇ ಇದ್ರೂ ಪರವಾಗಿಲ್ಲ, ಈ ರಾಜ್ಯದಲ್ಲಿ ಅವ್ರು ಯಾವುದೇ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಅವ್ರಿಗೆ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೀವಿ. ಯಾಕೆಂದರೆ ಅವರ ನಡವಳಿಕೆ ಒಂದು ಪಕ್ಷಪಾತಿಯಾದಂಥ ಧೋರಣೆಯದಾಗಿದೆ. ಹಾಗಾಗಿ ಈ ಪ್ರತಿಭಟನೆ ನಿರಂತರವಾಗಿ ರಾಜ್ಯಪಾಲರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನದ ಪ್ರತಿಭಟನೆ ನಡೀತಾ ಇರ್ತದೆ ಎನ್ನುವಂಥ ಇವತ್ತು ಅವರು ನಮ್ಮ ಈ ಬೆದರಿಕೆಗೆ ಬೆದರಿ ಅವರು ಬಂದಿಲ್ಲ. ಆದರೆ ಇವರು ಎಲ್ಲರ ಯಾವುದೇ ಇದರಲ್ಲಿ ಪಬ್ಲಿಕ್ ಫಂಕ್ಷನಲ್ಲಿ ಬಂದರೆ ನಾವು ಅವ್ರ ವಿರುದ್ಧ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ. ನಾವು ನಮ್ಮ ಈ ಸಿದ್ದರಾಮಯ್ಯ ಅವರ ಮೇಲೆ ದ್ವೇಷದಿಂದ ಈ ಪ್ರಾಸಿಕ್ಯೂಷನನ್ನು ಕೊಟ್ಟಿದ್ದಾರಲ್ಲ, ಇದು ಯಾಕೆ ಅಂದರೆ ಅವರು ಎಲ್ಲ ಸಮುದಾಯದನ್ನು
ಮೈನಾರಿಟಿನ ಮತ್ತು ಎಲ್ಲ ಹಿಂದುಳಿದ ಸಮಾಜನ ಮತ್ತು ಮೇಲ್ವರ್ಗದವ್ರನ್ನ ಎಲ್ಲರನ್ನೂ ಜೊತೆಗೆ ತೊಗೊಂಡು ನಡೀತಾ ಇದ್ದಾರಲ್ಲ, ಅದನ್ನು ಸಹಿಸೋಕ್ಕಾಗ್ದೇ ಇವರು ಮಾಡಿರುವಂಥ ಕುತಂತ್ರ. JDSನವ್ರದ್ದು ಹಗರಣ ಇದೆ, BJP ಅವ್ರದ್ದು ಹಗರಣ ಇದೆ, ಅದನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ? ಅದಕ್ಕೆ ಅವ್ರಿಗೆ ಭಾಷೆ ಬರಲ್ಲ, ಕನ್ನಡದಲ್ಲಿ ಅದನ್ನು ಇದು ನನಗೆ ಓದೋಕ್ಕೆ ಇದಾಗ್ತಾ ಇಲ್ಲ ಅಂತ ಹೇಳಿ ಕಾರಣ ಹೇಳ್ತಾರೆ. ಇದನ್ನು ಮಾತ್ರ ಇದು ಮಾಡ್ಕೊಂಡು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ, ಇದು ತುಂಬ ಖಂಡನೀಯ ಅಂತ ಹೇಳಿ. ಪ್ರತಿಭಟನೆಯಲ್ಲಿ ಸುಂಡಳ್ಳಿ ಮಂಜುನಾಥ್, ಎನ್ ದೊಡ್ಡಯ್ಯ, ಸಂದೇಶ್, ನಾಗರಾಜು, ಅಶೋಕ್, ಸತೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.